ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರದ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ನೆಹರು ಮೈದಾನದಲ್ಲಿ ನಿರ್ಮಾಣಗೊಂಡಿರುವ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಮನರಂಜನೆ ಆಟಗಳು ಫೆಬ್ರವರಿ 3ರ ಸಂಜೆಯಿಂದ ಆರಂಭಗೊಳ್ಳಲಿದೆ. ಹಿಂದಿನ ಜಾತ್ರೆಯ ರೀತಿಯಲ್ಲಿ ದರ ನಿಗದಿ ಮಾಡಲಾಗುವುದು. ವಿಶೇಷ ರೀತಿಯ ಅಪರೂಪದ ಮನರಂಜನೆ ಆಟಗಳಿಗೆ ಮಾತ್ರ ಸ್ವಲ್ಪ ಬೆಲೆ ಹೆಚ್ಚಾಗಬಹುದು. ಉಳಿದಂತೆ ಸಾಮಾನ್ಯ ಜನರಿಗೆ ಕೈಗೆಟುಕುವ ದರದಲ್ಲಿ ಸೇವೆ ನೀಡಲಾಗುವುದು ಎಂದು ಅಮ್ಯೂಸ್ಮೆಂಟ್ ಪಾರ್ಕ್ನ ಟೆಂಡರ್ ಮಾಲೀಕರಾದ ಗೌತಮ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಬಾರಿಯೂ ಅಡಿಕೆ ವರ್ತಕರಿಂದ ಮಾರಿಕಾಂಬಾ ಜಾತ್ರಾ ಸಂದರ್ಭದಲ್ಲಿ ಜಾತ್ರೆಗೆ ಬರುವ ಭಕ್ತಾದಿಗಳಿಗಾಗಿ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಮ್ಯೂಸ್ಮೆಂಟ್ ಟೆಂಡರ್ ಪಾಲುದಾರ ಮಾಜಿ ನಗರಸಭಾ ಸದಸ್ಯರಾದ BH ಲಿಂಗರಾಜು ತಿಳಿಸಿದರು. ನಾವು ಸಾಗರ ಮಾರಿಕಾಂಬಾ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ನಡೆಸ್ತಾ ಇದ್ದೀವಿ. ಸಾಗರದಲ್ಲಿ ಜಾತ್ರೆ ನಡೀತಾ ಇದೆ. ಫೆಬ್ರವರಿ 3ರಿಂದ ಪ್ರಾರಂಭ. ಜಾತ್ರೆಯಲ್ಲಿ ಅಮ್ಯೂಸ್ಮೆಂಟ್ ನಾವು ಟೆಂಡರ್ 1,34,00,000ಕ್ಕೆ ಟೆಂಡರ್ ಹಿಡಿದು GST ಬರೆಸಿ ಮಾಡಿದ್ದೇವೆ. ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಹೊಸ ವಿವಿಧ ರೀತಿಯ ಆಟೋಪಕರಣಗಳನ್ನ ತರಿಸಿದ್ದೇವೆ. ಈಗ 3ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. 3ನೇ ತಾರೀಕು ಸಂಜೆ ಶಾಸಕರಿಂದ ಉದ್ಘಾಟನೆ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಶಾಸಕರ ಸಮಯವನ್ನ ಕೇಳಿಕೊಂಡು ನಾವು ಅದನ್ನ ಮಾಡ್ತೀವಿ. ಹಾಗೆ ಈ ಸತಿ ಅಮ್ಯೂಸ್ಮೆಂಟ್ ಅಲ್ಲಿ ಆಟಗಳು ಬರ್ತಾ ಇದೆ. ಬಾವಿಯಲ್ಲಿ ಬೈಕ್ ಹೊಡಿ ಅಂತ ಹಿಂದೆ ನೀವೆಲ್ಲ ನೋಡಿದ್ದೀರಾ. ಆಮೇಲೆ ಜಾಯಿಂಟ್ ವೀಲ್, 2 ಜಾಯಿಂಟ್ ವೀಲ್ ಇದೆ, 2 ಕೊಲಂಬಸ್ ಇದೆ, 2 ಡ್ರ್ಯಾಗನ್ ಟ್ರೈನ್ ಇದೆ. ಮಕ್ಕಳಿಗೆ ಬೇಕಾದಂತ ಜಂಪಿಂಗ್ ಇರ್ಬೋದು, ಟ್ರೈನ್ಗಳಿರ್ಬೋದು, ಆ ಥರ ಸಣ್ಣ ಸಣ್ಣ ಆಟ ಸಾಮಾನುಗಳು. ಮತ್ತೆ ಹಿರಿಯರು ವಯಸ್ಸಾದವರು ಅಂತ ಬರ್ತಾರೆ. ಅವ್ರಿಗೆ ನೋಡೋಕ್ಕಾಗಿ ನಾವು ಅಕ್ವೇರಿಯಂ ಮಾಡಿದ್ವಿ. ಗುಹೆಕರದಲ್ಲಿ ಮಾಡಿ ಅದ್ರಲ್ಲಿ ಹೋಗಿ ನೀರುಗಳನ್ನ ನೋಡೋಂಥದ್ದು ಅಕ್ವೇರಿಯಂ ಮಾಡಿದ್ವಿ. ಹಾಗೆ ಒಂದು ಕೃತಕವಾಗಿ ಒಂದು ಫಾಲ್ಸ್ ಮತ್ತೆ ಇನ್ನು ಬೇರೆ ಬೇರೆ ನಮ್ಮ ದೇಶದಲ್ಲಿರೋ ಇಸ್ರೋದು ಒಂದು ರಾಕೆಟ್ ಆ ಥರದೆಲ್ಲ ನೋಡೋಂಥದ್ದನ್ನ ನಾವು ವ್ಯವಸ್ಥೆ ಮಾಡಿದ್ವಿ. ಅದಲ್ಲದೆ ಇನ್ನು 4 ಹೊಸ ಥರದ್ದು ಆಗ್ತಾ ಇದೆ. ರೇಂಜರ್ ಅಂತ, ಆಮೇಲೆ ಟವರ್ ಅಂತ, ಆಮೇಲೆ ಡಬಲ್ ಡಿಸ್ಕ್, ಆಮೇಲೆ ಸುನಾಮಿ. ಈ 4 ಹೊಸ ಆಟಗಳನ್ನು ಅದಕ್ಕೆ ಸ್ವಲ್ಪ ₹50 ದುಡ್ಡು ಇಡಬೇಕು ಇಲ್ಲ ಅಂತ ನಾವು ಯೋಚನೆ ಮಾಡಿದ್ವಿ. ಇನ್ನು ಉಳಿದಿದ್ದ ಆಟಗಳಿಗೆ ₹100 ಮಕ್ಕಳ ಏನು ಆಡ್ತಾರೆ ಅದು ₹80 ಇಡಬೇಕು ಅಂತ ಆಲೋಚನೆ ನಾವು ಮಾಡಿದ್ದೀವಿ. ಅತಿ ಹೆಚ್ಚಿನ ಮೊತ್ತಕ್ಕೆ ನಾವು ತಗೊಂಡಿದ್ದೀವಿ. ಕೊಟ್ಟು ದೇವರಿಗೆ ಸಮರ್ಪಣೆ ಮಾಡಿದ್ದೀವಿ. ನೀವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಟಿಕೆಟ್ ಪಡೆದು ಹತ್ತಿ ನಮ್ಮನ್ನು ಸಹಕರಿಸಬೇಕು. ದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳ್ತೀವಿ. ಮಾಡಿದ್ದೀರಾ, ವಿತರಿಸಿದ್ದೀರಾ. ಅದೇ ರೀತಿ ಇನ್ನೂ ಮುಂದುವರಿಸಿ ಇವಾಗ 4 ಐಟಮ್ ಏನಿದೆ ಹೊಸ ಐಟಮ್ಗಳು, ಅವು ಸ್ವಲ್ಪ ದುಬಾರಿ ಐಟಮ್ಗಳು ಬಹಳ ದೂರ ತರಿಸಿದ್ದೀವಿ. 4 ಕೋಟಿ ಖರ್ಚಿರೋ ದುಬಾರಿ ಆಗಿರೋದ್ರಿಂದ ನಾವು ಇನ್ನೂ 100 ಮಾಡೋದು ವಿಚಾರ ಮಾಡಿದ್ದೀವಿ. ಇನ್ನು ತೀರ್ಮಾನ ಮಾಡಿಲ್ಲ. ಅದು 3 ಐಟಮ್ ಮಾತ್ರ. ಬಾಕಿ ಎಲ್ಲ ₹100, ಮಕ್ಕಳಿಗೆ ₹80 ಇದೆ. ಎಲ್ಲ ಸಾರ್ವಜನಿಕರು ಮತ್ತು ಪತ್ರಕರ್ತರು ಎಲ್ಲರೂ ನಮ್ಮ ಸಹಕರಿಸಬೇಕಂತ ವಿರೋಧನೆ ಮಾಡ್ತಾರೆ. ಏನು ಬಜೆಟ್ ಆಗಿತ್ತು? ಅದೇನು ಗೊತ್ತರ, ಬಜೆಟ್ ಸುಮಾರು ಒಂದು ₹10,90,00,000 ಇದೆ. ಅದರ ಯಾವ ರೀತಿ ಗಣಿಗೆ ತಗೊಳ್ಳೋದಿಲ್ಲ. ನಾವು ಸ್ನೇಹಿತರು ಅಡಿಕೆ ವರ್ತಕರು ಆಗಿ 13 ವರ್ಷ ಮಾಡಿದ್ರೆ ಈಗ ಪ್ರತಿ ಸಲ ಮಾಡಿದ್ರೆ ಇನ್ನು ಮುಂದೆ ಹೀಗೆ ಮಾಡಿದ್ವಿ. ಯಾರಾದ್ರೂ ಭಕ್ತಾದಿಗಳು ಜಡಿ ಕೊಡ್ಲಿಕ್ಕೆ ಬಂದ್ರೆ ಜಡಿಗೆ ಬೇಡ ಸ್ವಾಮಿ, ನೀವು ಸೇವೆ ಮಾಡಿ ಜನರಿಗೆ ಬಂದರೆ ಊಟ ಬಡಿಸಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. 15ನೇ ತನಕ ಬುಧವಾರದಿಂದ 15ನೇ ತಾರೀಕು ಅದನ್ನು ಶಾಸಕರೇ ಉದ್ಘಾಟನೆ ಮಾಡ್ತಾರೆ. ಸಾಗರದ ಮಾರಿಕಾಂಬಾ ಜಾತ್ರೆಯ ಶುಭಾಶಯಗಳೊಂದಿಗೆ ಸುಸಜ್ಜಿತವಾದ ವಸತಿ ಗೃಹದ ಕೊಠಡಿಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಪುನೀತ್ ಲಾಡ್ಜ್, ಖಾಸಗಿ ಬಸ್ ನಿಲ್ದಾಣದ ಸಮೀಪ, BH ರಸ್ತೆ, ಸಾಗರ. ಸಂಪರ್ಕ ಸಂಖ್ಯೆ 636892402320. ಒಮ್ಮೆ ಭೇಟಿ ನೀಡಿ. ಪುನೀತ್ ಲಾಡ್ಜ್, ಖಾಸಗಿ ಬಸ್ ನಿಲ್ದಾಣದ ಸಮೀಪ, BH ರಸ್ತೆ, ಸಾಗರ.